ಈಗಷ್ಟೇ ತೋಟದಿಂದ ಕಿತ್ತು ತಂದಿರುವಂತೆ ಅರಳಿ ನಿಂತಿರುವ ಈ ಹೂಗಳು ಸಾಫ್ಟ್ ವುಡ್ನಿಂದ ತಯಾರಿಸಿದ್ದು ಅಂದ್ರೆ ನೀವು ನಂಬಲೇಬೇಕು. ಹೌದು, ಮನೆ ಕಚೇರಿಯ ಮೂಲೆಗಳಲ್ಲಿ ಅರಳಿ ನಿಲ್ಲುವ ಈ ಹೂಗಳು ಡೆಕೋರೇಟಿವ್ ಆರ್ಟಿಫಿಷಿಯಲ್ ಫ್ಲವರ್ಸ್. ಪೀಪಲ್ ಟ್ರೀ ಮತ್ತು ಪಾಮ್ ಟ್ರೀ ಅಂದ್ರೆ ತಾಳಿ ಮರದ ಕಾಂಡದ ತೆಳು ಪದರಗಳಿಂದ ತಯಾರಿಸಲ್ಪಡುವ ಈ ಹೂಗಳ ಅಂದವೇ ಬೇರೆ. ಸಾಫ್ಟ್ ವುಡ್, ಇದನ್ನ ಸೋಲಾ ವುಡ್ ಅಂತ ಕೂಡ ಕರೀತಾರೆ. ಕಟ್ಟಿಗೆಯ ತೆಳು ಪದರಗಳನ್ನ ಹೂವಿನ ಆಕಾರದಲ್ಲಿ ಕತ್ತರಿಸಿ ಬಗೆ ಬಗೆಯ ಬಣ್ಣ ತುಂಬಿಸಿ ನಿಜ ಹೂವೇ ನಾಚುವಂತೆ ಮಾಡುವ ಕಲಾಕುಸುರಿ ನಿಜವಾಗ್ಲೂ ಅದ್ಭುತ. ನಾಗಾಲ್ಯಾಂಡ್ನಲ್ಲಿ ಪಾಮ್ ಟ್ರೀ ಹೆಚ್ಚಾಗಿ ಕಂಡುಬರೋದ್ರಿಂದ ಅಲ್ಲಿನ ಜನರಲ್ಲಿ ಹೆಚ್ಚಿನವರು ಇದನ್ನೇ ಉದ್ಯೋಗವನ್ನಾಗಿಸಿಕೊಂಡಿದ್ದಾರೆ. ಇನ್ನು ಅಲ್ಲಿಂದ ತರಿಸಿಕೊಳ್ಳುವ ಈ ಆರ್ಟಿಫಿಷಿಯಲ್ ಹೂಗಳಿಗೆ ತುಂಬಾನೇ ಬೇಡಿಕೆ ಇದೆ. ಡೆಕೋರೇಷನ್ಗೆ ಮೂಲ ವಸ್ತುವಾಗಿ ಈ ಕಾಗದ ಹೂಗಳು ಹೆಚ್ಚೆಚ್ಚು ಬಳಕೆಯಾಗ್ತಾ ಇರೋದೇ ಇವುಗಳ ಬೇಡಿಕೆಗೆ ಸಾಕ್ಷಿ. ಕನಸಿನ ಅರಮನೆಯನ್ನ ಮತ್ತಷ್ಟು ಚಂದವಾಗಿ ಕಾಣುವಂತೆ ಮಾಡುವಲ್ಲಿ ಈ ಬಣ್ಣ ಬಣ್ಣದ ಹೂಗಳದ್ದು ಬಹುಮುಖ್ಯ ಪಾತ್ರ. ಇನ್ನು ಎಂದೂ ಬಾಡದ ಸದಾ ನಳನಳಿಸುವ ಈ ಹೂಗಳ ಬೆಲೆ ಮಾತ್ರ ತುಂಬಾ ರೀಸನಬಲ್. 10 ರೂಪಾಯಿಯಿಂದ ಆರಂಭವಾಗುವ ಇವುಗಳ ಬೆಲೆ 25, 35, 50 ಹಾಗೆಯೇ 500 ರೂಪಾಯಿವರೆಗೆ ಇದೆ. ನಿಮಗೆ ಇಷ್ಟವಾಗುವ ನಿಮ್ಮ ಮನೆಯ ಇಂಟೀರಿಯರ್ಗೆ ಒಪ್ಪುವ ಹೂಗಳನ್ನೇ ಸೆಲೆಕ್ಟ್ ಮಾಡಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು. ಗಾಸಿಪ್ ಇದೆಯಲ್ಲ, ಗಾಸಿಪ್ ಅನ್ನೋದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾಮನ್ ಇರಲೇಬೇಕು, ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಬೋಲ್ಡ್ ಆಗಿರೋರಿಗೆ, ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡೋರಿಗೇನೆ ಜಾಸ್ತಿ ಗಾಸಿಪ್, ಅಥವಾ ಗಾಸಿಪನ್ನು ಇಷ್ಟಪಡೋರು ಇದ್ದಾರಾ ಅಂತ? ಎರಡೂ ಥರ ವ್ಯಕ್ತಿತ್ವಗಳಿದೆ. ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಕಮ್ಮಿ ಗಾಸಿಪ್ ಇಷ್ಟಪಡೋರು, ಬಟ್ ಬಾಲಿವುಡಲ್ಲಿ ಬೇಕು ಅಂತಲೇ ಗಾಸಿಪ್ನ ಬರೆಸ್ಕೊಳ್ಳೋ ಅಂಥವ್ರು ಇದ್ದಾರೆ. ಯಾಕೆಂದರೆ ಒಂದು ಫೇಮಸ್ ಆಗೋಕ್ಕೆ ನೆಗೆಟಿವ್ ಇನ್ಫಾರ್ಮೇಷನ್ ಬಂದರೂ ಓಕೆ, ಪಾಸಿಟಿವ್ ಬಂದಾಗ ನಾವು ಒಟ್ಟಿನಲ್ಲಿ ಪೇಪರಲ್ಲಿ ಇರಬೇಕು ಅಂತನೋದು ಬಹಳ ಮುಖ್ಯ ಆಯ್ತು. ಅದಕ್ಕೆ ಎಷ್ಟೊಂದು ಜನ ಫಿಲ್ಮಲ್ಲಿ ಗಿಮಿಕ್ ಮಾಡೋದಕ್ಕೆ ಅವರೇ ಗಾಸಿಪ್ಗಳು ಮಾಡ್ಕೊಳ್ತಾರೆ. ಗಾಸಿಪ್ ಹುಟ್ಟೋದೇ ಇಂಡಸ್ಟ್ರಿ ಒಳಗಿಂದಾನೆ. ಯಾಕೆಂದರೆ ನಿಮ್ಮ ಪಕ್ಕ ಕೂತಿರೋರೇನೆ ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ಅದು ಇನ್ನೊಬ್ರಿಗೆ ಹೇಳ್ತಾರೆ, ಆ ಮೂರನೇ ವ್ಯಕ್ತಿಗೆ ಹೋಗೋ ಅಷ್ಟರಲ್ಲಿ ವಿಷಯ ಅದೇನೋ ಆಗೋಗ್ಬಿಟ್ರೆ ಅದೇನೋ ಆಗ್ಬಿಟ್ಟಿರುತ್ತೆ. ಅಲ್ಲಿ ನಿಜವಾಗ್ಲೂ ಆಕ್ಚುಲ್ ಆಗಿ ಅದು ನಡೆದೇ ಇರೋದಿಲ್ಲ. ಅಂದ್ರೆ ನಮ್ಮ ದುಡ್ಡು ಹಾಕಿದನ್ನ ವಾಪಸ್ ತರೋದು ಒಂದು ಜವಾಬ್ದಾರಿ ಆದ್ರೆ ಎಲ್ಲಾ ಕಡೆನೂ ಕ್ವಾಲಿಟಿ ಕೆಲಸಗಳನ್ನ ಮಾಡಿಸೋದು ಇನ್ನೊಂದು ದೊಡ್ಡ ಜವಾಬ್ದಾರಿ. ಅಂಥದ್ರಲ್ಲಿ ನಮ್ಮನ್ನ ಕೆಳಗೆ ಬೀಳಿಸ್ಬೇಕು ಅಂತ ಕಾಯ್ಕೊಂಡ್ರು ಜನಗಳ ಮುಂದೆ ಮೇಲೆ ಎದ್ದು ನಿಲ್ಬೇಕಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು. ಅದನ್ನೇ ನಾನು ಎಲ್ಲ ಹುಡುಗಿರಿಗೂ ಹೇಳ್ತೀನಿ, ನೀವೇನೋ ಒಂದು ಪ್ರಾಜೆಕ್ಟ್ ಶುರು ಮಾಡ್ತೀರಾ ಅಂತ ಹೋದ ತಕ್ಷಣನೇ 10 ಜನ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಬರೀತಾರೆ, 10 ಜನ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ, 10 TV ಶೋಸಲ್ಲೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಬರ್ಬೋದು. ಆದರೆ ಅದನ್ನೆಲ್ಲ ಮೀರಿ ಯಾವ ಹುಡುಗಿ ಗೆದ್ದು ನಿಂತ್ಕೊಳ್ತಾಳೋ ಅದು ನಿಜವಾದ ಸಾಧನೆ, ಅದವಳು ನಿಜವಾದ ವ್ಯಕ್ತಿತ್ವ. ಅವಾಗ ಇವಾಗ ಅಂದು ಇಂದು ಯಾವಾಗಲೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಿಂಗೆ ಇತ್ತಾ ವಿಮೆನ್ಗೆ? ಖಂಡಿತ. ಅಟ್ಲೀಸ್ಟ್ ಇವಾಗ ಪರವಾಗಿಲ್ಲ ಅನ್ಸುತ್ತೆ. ಅಂದರೆ ಹುಡುಗಿರು ಇವಾಗ ಬೋಲ್ಡ್ ಆಗಿದ್ದಾರೆ, ನೀವು ಹೇಳ್ದಂಗೆ ಅವ್ರ ಮೆಂಟಾಲಿಟಿಲಿ ಬೋಲ್ಡ್ ಆಗಿದ್ದಾರೆ, ಟೈಮ್ ಸೆನ್ಸಲ್ಲಿ ಬೋಲ್ಡ್ ಆಗಿದ್ದಾರೆ. ಟೈಮ್ ಲಿಮಿಟೇಷನ್ ಇವತ್ತು ಇಟ್ಕೋತಿಲ್ಲ ಯಾವುದೇ ರೀತಿ ಹುಡುಗಿ ಯಾವುದೇ ರಂಗಕ್ಕೆ ಹೋಗಿ ಕೆಲಸ ಮಾಡಿದ್ರು, ಚಿತ್ರರಂಗ ಮಾತ್ರ ಅಲ್ಲ ಯಾವುದೇ ರಂಗಕ್ಕೆ ಹೋದ್ರು. ಆಮೇಲೆ ತಂದೆ ತಾಯಿಗಳಿಗೂ ಮಕ್ಕಳ ಬಗ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ, ನಂಬಿಕೆನೂ ಅದೇ ರೀತಿ ಇದೆ. ಆಮೇಲೆ ಇವಾಗ ಅಷ್ಟು ಹೆದರ್ಕೊಳ್ಳಲ್ಲ ಅವಾಗಿನ ಕಾಲ ಥರ. ಆದರೂ ಪ್ರೀತಿ ವಿಶ್ವಾಸ ಇರೋ ಕಡೆ ಹೆದರಿಕೆ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಮಗುಗೆ ನಮ್ಮ ಮನೆಯವ್ರಿಗೆ ಏನಾಗ್ಬಿಡುತ್ತೆ ಅಂತ ಅನ್ನೋದು. ಅದೇ ಸಾಧನೆ ಮಾಡಕ್ಕೆ ಚಿತ್ರರಂಗದಲ್ಲಿ ಅಂತ ಹುಡುಗಿ ಹೋದಾಗ ಆಸ್ ಎ ಟೆಕ್ನಿಷಿಯನ್, ನಟಿಯಾಗಿ ಮಾತ್ರ ಅಲ್ಲ, ನಟಿಯಾಗಿ ಹೋದ್ರೆ ಇಟ್ಸ್ ಎವ್ರಿಥಿಂಗ್ ಇಸ್ ಸೇಫ್. ಅಂದ್ರೆ ನೀವ್ ಹೇಳ್ದಂಗೆ ಗಾಸಿಪ್ ಒಂದು ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಅವಳಿಗೆ ಬೇಕು ಜವಾಬ್ದಾರಿ, ಪಾತ್ರ ವಹಿಸ್ಕೊಂಡು ಹೋಗ್ತಾರೆ. ಅವ್ರ ಜೊತೆ ಅಪ್ಪ ಅಮ್ಮ ಹೋಗ್ಬೋದು, ಯಾರೋ ಒಬ್ರು ಜೊತೆಲಿ ಇರ್ತಾರೆ, ವಾಪಸ್ ಬರ್ತಾರೆ. ಅದೇ ಇವಳೇ ಟೆಕ್ನಿಷಿಯನ್ ಹೋದಾಗ ನಮ್ಮ ಅಮ್ಮನ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಇವಳೇ ಕೆಲಸ ಮಾಡ್ಬೇಕಾಗ್ತಿರುತ್ತೆ ಒಂದು ಹುಡುಗಿ. ಅವಳು ಅಪ್ಪ ಅಮ್ಮನ್ ಕರ್ಕೊಂಡ್ಬಂದು ಕೂಡ್ಸ್ಕೊಂಡು ಅವಳಿಗೆ ಪ್ರೊಟೆಕ್ಷನ್ ಮಾಡ್ಕೊಂಡು
ಮಾಡ್ಕೊಂಡ್ರೆ ಅಲ್ಲಿ ಕೆಲಸ ಮಾಡೋಕ್ಕೂ ಆಗಲ್ಲ, ಯಾವುದ್ರ ಬಗ್ಗೆ ಅವಳು ಫುಲ್ಫಿಲ್ ಮಾಡೋಕ್ಕೂ ಆಗಲ್ಲ, ಅಚೀವ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಆ ಬೋಲ್ಡ್ನೆಸ್ ನಮ್ಮ ಹುಡುಗಿರಿಗೆ ಇವಾಗ ಬಂದಿದೆ. ಪಾಪ ತುಂಬ ಜನ ಬರ್ತಿದ್ದಾರೆ, ಆದರೆ ಎಷ್ಟರ ಮಟ್ಟಿಗೆ ಉಳ್ಕೊಳ್ತಾರೆ ಅನ್ನೋದು ಮುಖ್ಯ. ಹೌದು, ಅವ್ರನ್ನ ಉಳಿಸ್ಕೋತೀವಾ ಅನ್ನೋದು. ಯಾಕೆಂದ್ರೆ ನಿಜವಾಗ್ಲೂ ತುಂಬ ಕಷ್ಟ. ಪಾಪ ಎಲ್ಲರೂ ಒಳ್ಳೆ ಜನ ಇದ್ರೂ ಒಬ್ರಿಗೊಬ್ರಿಗೆ ಕಾನ್ಷಿಯಸ್ ಆಗಿ ಹೋಗ್ತೀವಿ ನಾವು. ನಾನು ಇಷ್ಟು ಜನದ ಮಧ್ಯ ಕೆಲಸ ಮಾಡಬೇಕು ಅಂತ ಮೊದಲನೇ ದಿನ ಶೂಟಿಂಗಲ್ಲೇ 70 ಜನ ಇರ್ತಾರೆ. ನೋಡಿದ ತಕ್ಷಣ ನಿಜವಾಗ್ಲೂ ಕಾನ್ಷಿಯಸ್ ಆಗಿ ಹೋಗ್ತಾರೆ. ಅಥವಾ ಒಂದು ವ್ಯಕ್ತಿ ನಿರ್ದೇಶಕ ಸಹ ನಿರ್ದೇಶಕಿ ಹುಡುಗಿ ಆಗಿದ್ರು ಅವಳನ್ನ ಜೋರಾಗಿ ಬೈಯಕ್ಕೂ ಹೆದರ್ಕೋತಾರೆ. ಎರಡೂ ಇದೆ, ಹುಡುಗರು ಹುಡುಗಿರು ಅಂತಲ್ಲ. ಇವಾಗ ಅವಳು ತಗೊಂಬಾರೋ ಅಂತ ಇವನಿಗಾದ್ರೆ ಹೊಡಿಬೋದು. ಅಸೋಸಿಯೇಟ್ ಡೈರೆಕ್ಟರ್ ಯಾರೋ ಒಬ್ಬ ಹುಡುಗ ಬಂದಿದ್ದಾನೆ, ಹುಡುಗಿಗೆ ಜೋರು ಮಾಡಿದ್ರೆ ಅವಳು ಎಮೋಷ್ನಲ್ ಆಗೋದ್ರೆ ಅವಳು ಅಳಕ್ಕೆ ಶುರು ಮಾಡ್ಕೊಳ್ತಾಳೆ. ಸೊ ಎರಡೂ ಥರ ಇದಿದೆ, ಕಷ್ಟಗಳಿದೆ ಅದರಲ್ಲಿ. ಓಕೆ, ನಿಮ್ಮ ಜೊತೆ ಮಾತ್ರ ಮುಂದುವರಿಸ್ತೀನಿ. ರೂಪಾ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಹಿಳೆಯರಿಗೆ ಹೇಗಿದೆ ಸ್ಥಾನಮಾನಗಳು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಬ್ರೇಕ್ನ ನಂತರ.